ಮೊನ್ನೆ ನಮ್ಮ ಬೆಂಗಳೂರಲ್ಲಿ ನಡೆದ IPL ಮ್ಯಾಚ್ ಅಲ್ಲಿ ಒಂದು ದೊಡ್ಡ ಎಡವಟ್ಟು ಆಗೋಯ್ತು ನೋಡಿ. ಒಂದೇ ಸೀಟ್ಗೆ ಎರಡು ಟಿಕೆಟ್ನ ಪ್ರಿಂಟ್ ಮಾಡಿ ಮಾರ್ಬಿಟ್ಟವ್ರೆ ನೋಡಿ. ಸೀರಿಯಲ್ ನಂಬರ್ ಸೇಮ್ 31735, ಜಿಯೋ ಎಫ್ ಬ್ಲಾಕ್ 2ರಲ್ಲಿ ವಿ ಬಾಕ್ಸ್ ಸೀಟ್ ನಂಬರ್ 26, ಸೀಟ್ ನಂಬರ್ ಒಂದೇ, ಟಿಕೆಟ್ ಮಾತ್ರ 2. ಒಂದೇ ಸೀಟಲ್ಲಿ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗಾದ್ರೂ ಕೂತ್ಕೋಬಹುದು, ಇಲ್ಲ ಒಬ್ರು ತೊಡೆ ಮೇಲೆ ಒಬ್ರು ಕೂತ್ಕೋಬಹುದು, ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು, ಅದು ಅವ್ರ ಹಣೆ ಬರ. ಈ ತರಹ ಒಂದಷ್ಟು ರೋಗಳಿಗೆ ಸೇಮ್ ಟಿಕೆಟ್ನ ಪ್ರಿಂಟ್ ಮಾಡಿ ಮಾರ್ಕೊಟ್ಟವ್ರೆ. ಆದ್ರೂ ಜನ ತುಟಿ ಪಿಟಕ್ಕಂತಿಲ್ಲ. 1,500 ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ರೂ ಕೂಡ ಜಾಸ್ತಿ ಮಾತಾಡಂಗಿಲ್ಲ. ಫ್ರೀಯಾಗಿ ಟಿಕೆಟ್ ಕೇಳೋರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಂತೆ. ದುಡ್ಡು ಕೊಟ್ಟು ಮ್ಯಾಚ್ ನೋಡೋದು ಹೆಂಗಾದ್ರೂ ನಡೀತದೆ, ಅದೇನು ತೊಂದರೆ ಇಲ್ಲ. ಏನಾದರೂ ಉಸಿರು ಗಿಸಿರು ಬಿಟ್ರೆ ಇನ್ಮೇಲೆ ಸ್ಟೇಡಿಯಂಗೆ ನರ ಮನುಷ್ಯರು ಯಾರು ಬರೋಂಗೇ ಇಲ್ಲ. ಬರೀ ಮಿನಿಸ್ಟ್ರುಗಳು, MLAಗಳು, ಅವ್ರ ಹೆಂಡತಿ ಮಕ್ಕಳು, ಅವ್ರ ಸಂಬಂಧಿಕರಿಗೆ ಮಾತ್ರ ಏನ್ರಿ. ನರ ಮನುಷ್ಯರೆಲ್ಲ ಮನೇಲೇ ಕೂತ್ಕೊಂಡು ಟಿವಿ ನೋಡ್ಕೋಬೇಕು, ಟಿವಿಲಿ ಮ್ಯಾಚ್ ನೋಡ್ಕೋಬೇಕು ಅಂತ ಹುಕ್ಕುಂ ಹೊರಡಿಸ್ಬಿಟ್ರೆ ಮುಗೀತಲ್ಲ. ಅದಕ್ಕೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು ಕೂಡ ಸೀಟ್ ಸಿಗಲಿಲ್ಲ ಅಂದ್ರೂ ಕೂಡ ಜನ ಬಾಯಿ ಮುಚ್ಕೊಂಡಿದ್ದಾರೆ. ನಮ್ಮ ಕಾಶಪ್ಪಣ್ಣ ಮೊನ್ನೆ ಸದನದಲ್ಲಿ ಹೇಳಲಿಲ್ವಾ, ನಮ್ಮಂಥ ಶಾಸಕರು ಅಂದರೆ ಏನು ಅಂದ್ಕೊಂಡ್ಬಿಟ್ಟವ್ರು ಅವರು. ನಾವು ನಮ್ಮ ಫ್ಯಾಮಿಲಿ ಅದ್ಯಾರ್ಯಾರು ನರಮಾನವರು, ಯಕಶ್ಚಿತ್ ನರ ಮನುಷ್ಯರು, ಅವ್ರ ಮಧ್ಯೆ ಕೂತ್ಕೋಬೇಕಾ, ಅಂಥವ್ರ ಜೊತೆ ಕೂತು ಮ್ಯಾಚ್ ನೋಡ್ಬೇಕಾ? ಚಿ 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 ಚಿ. ನಾವುಗಳು ಅಂದ್ರೇನು, ನಮ್ಮ ಸುಪೀರಿಯಾರಿಟಿ ಅಂದ್ರೇನು, ನಾವು ಬೇರೆ ಲೋಕದಿಂದ ಇಳಿದು ಬಂದ ಶ್ರೇಷ್ಠ ಜೀವಿಗಳು. ನಮ್ಮಂತ ನಮಗೆ, ನಮ್ಮ ಫ್ಯಾಮಿಲಿಗಳಿಗೆ, ನಮ್ಮ ಹೆಂಡತಿ ಮಕ್ಕಳಿಗೆ ಸಪ್ರೇಟ್ ಜಾಗ ಮಾಡಿ ಫುಲ್ ಗೌರವ ಕೊಟ್ಟು ಮ್ಯಾಚ್ ನೋಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ನಮಗೊಂದು 5 ಟಿಕೆಟ್ಗಳನ್ನ ಫ್ರೀ ಕೊಡಬೇಕು ಅಂತ ನಮ್ಮ ಕಾಶಪ್ಪಣ್ಣಂದು ಒಂದಿದು. ಅದಕ್ಕೆ ನಮ್ಮ ಅಶೋಕಣ್ಣಂದು ಹೌದೌದು ಅಂತ ಒಂದಿದು. ಹೀಗೆ IPL ಟಿಕೆಟ್ಗಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಂದಾದ ಮೇಲೆ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು. ಅಲ್ಲೆಲ್ಲೂ ಯುದ್ಧ ಆಗಿ ನಮ್ಮ ದೇಶದಲ್ಲಿ ಸಿಲಿಂಡರ್ ಸಮಸ್ಯೆ ಆದವರು ಹಿಂಗೆ ಒಂದಾಗಲಿಲ್ಲ. ಬಾಂಗ್ಲಾ ವಲಸಿಗರಿಂದ ದೇಶಕ್ಕೆ ಥ್ರೆಟ್ಟು, ಅವರನ್ನು ವಾಪಸ್ ಕಳಿಸ್ಬೇಕು ಅಂದಾಗಲೂ ಹಿಂಗೆ ಒಂದಾಗಲಿಲ್ಲ. ಮಹದಾಯಿ, ಕಾವೇರಿ ನೀರಿನ ವಿಚಾರಕ್ಕೂ ಹಿಂಗೆ ಒಂದಾಗಲಿಲ್ಲ. ಸಾವಿರ ರೈತರು ಜೀವ ಕಳ್ಕೊಂಡ್ರು ಹಿಂಗೆ ಒಂದಾಗಲಿಲ್ಲ. ಫ್ರೀ IPL ಟಿಕೆಟಿಗೆ ಮಾತ್ರ ಎಲ್ಲರದು ಒಕ್ಕೊರಲಿನ ಧ್ವನಿ. ಇಷ್ಟಕ್ಕೂ ನಮ್ಮ ಕಾಶಪ್ಪಣ್ಣ ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳಿ. ಇವರ ಅಪ್ಪನೂ ಶಾಸಕ, ಇವರೂ ಶಾಸಕ, ಮುಂದೆ ಇವ್ರ ಮಕ್ಕಳು ಶಾಸಕರಾಗಿರ್ತಾರೆ. ಸಾಮಾನ್ಯ ಜನ ಅಪ್ಪನ ಕಾಲದಲ್ಲೂ ಸಾಮಾನ್ಯ ಜನ, ಇವ್ರ ಕಾಲದಲ್ಲೂ ಸಾಮಾನ್ಯ ಜನ, ಮುಂದೆ ಇವ್ರ ಮಕ್ಕಳ ರಾಜ್ಯಭಾರದ ಕಾಲದಲ್ಲೂ ಸಾಮಾನ್ಯ ಜನರಾಗೇ ಇರ್ತಾರೆ. ಹಿಂಗಿರಬೇಕಾದ್ರೆ ಇವ್ರಿಗೆ ಅದು ಹೆಂಗೆ ನಾವು ನರಮನುಷ್ಯರು ಅನ್ನೋ ಭಾವನೆ ಬರುತ್ತೇಳಿ. ಇವಾಗ ದಾವಣಗೆರೆ ನೋಡಿ, ತಾತನ ರಾಜ್ಯಭಾರ ಆಯಿತು, ಈಗ ಮೊಮ್ಮಗನಿಗೆ ಪಟ್ಟ. ಮಗ ಸೊಸೆ ಎಲ್ಲರದು ಅವ್ರವ್ರ ಸಂಸ್ಥಾನದಲ್ಲಿ ಆಳ್ವಿಕೆ ನಡೀತಾ ಇದೆ. ಆಳಿಸ್ಕೊಳ್ಳೋಕೆ ಅಂತ ಹುಟ್ಟಿರೋ ಪ್ರಜೆಗಳಿಗೆ ಪ್ರಭುಗಳು ಅನ್ನೋ ಭ್ರಮೆ ಹುಟ್ಟಿಸಿ ಒಂದು ಲೇಬಲ್ ಹಚ್ಚಿ ಕೈ ಬಿಟ್ಬಿಟ್ಟವ್ರು ಅಷ್ಟೇ. ಇನ್ನು ಲೋಕಾತೀತರಾಗಿ ಇಳಿದು ಬಂದಂತಹ ಶಾಸಕ ಸಚಿವರುಗಳ ಕುಟುಂಬಗಳನ್ನ ಜನ ಸಾಮಾನ್ಯ ನರ ಮನುಷ್ಯರ ವಾಸನೆ ಬರದೇ ಇರೋ ಜಾಗದಲ್ಲಿ ಸಕಲ ಸವಲತ್ತಿನ ಜೊತೆಗೆ IPL ಮ್ಯಾಚ್ ನೋಡೋ ವ್ಯವಸ್ಥೆ ಮಾಡಿದ ವ್ಯವಸ್ಥಾಪಕ ಮಂಡಳಿಯವರು ಅಲ್ಲಿ ಖರ್ಚಾದಂತಹ ಐಷಾರಾಮಿ ವ್ಯವಸ್ಥೆಗೆ ಆದ ನಷ್ಟವನ್ನ ತುಂಬಿಕೊಳ್ಳೋದಕ್ಕೆ ನರಮನುಷ್ಯರಿಗೆ ಕೊಡೋ ಟಿಕೆಟ್ಗಳನ್ನ 2 ಪ್ರಿಂಟ್ ಮಾಡಿ ಮಾರಿದ್ದಾರೆ. ಪಾಪ ಇವ್ರದ್ದು ಏನು ತಪ್ಪಿಲ್ಲ ಬೇಡಿ. ಜನ ಈ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ದೆ ಕೊಹ್ಲಿ 69 ರನ್ ಹೊಡೆದಿದ್ದಕ್ಕೆ, RCB ಗೆದ್ದಿದ್ದಕ್ಕೆ ಖುಷಿ ಪಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಮನೆಗೆ ಹೋದ್ರು.